ಹಾಯ್ ಡಿವೈನ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಲೇವರ್ಫುಲ್ ಯೂನಿವರ್ಸ್. ಇದು ನನ್ನ ಚಾನಲ್ ಒಂದೇ ಅಲ್ಲ, ನಿಮ್ಮ ಚಾನಲ್ ಕೂಡ. ಏಕೆಂದರೆ ಅಷ್ಟು ಪ್ರೋತ್ಸಾಹ ಪ್ರೀತಿ ನಂಗೆ ತುಂಬ ಚೆನ್ನಾಗಿ ಕೊಡ್ತಾ ಇದ್ದೀರಾ. ನಾನಂತೂ ಕನಸಲ್ಲೂ ಎಣಿಸಿರಲಿಲ್ಲ ಕನ್ನಡ ಚಾನಲ್ ಓಪನ್ ಮಾಡಬೇಕು ಅಂತ. ಇಂಗ್ಲೀಷ್ ಚಾನಲ್ ಮಾತ್ರ ಇತ್ತು. ಸೊ ಇಷ್ಟು ಜನ ವ್ಯೂಸ್ ಹೋಗ್ತಾ ಇದ್ದೀರಾ, ಲೈಕ್ಸ್ ಕೊಡ್ತಾ ಇದ್ದೀರಾ, ರೆಸ್ಪಾಂಡ್ ಮಾಡ್ತಿದ್ದೀರಾ ನನ್ನ ವೀಡಿಯೋಗೆ ಅಂದರೆ ಇದು ಇವಾಗ ಒಂದು ಸ್ವಲ್ಪ ಜವಾಬ್ದಾರಿನೇ ಜಾಸ್ತಿ ಆಗಿದೆ. ನಾನು ಇನ್ನೂ ಮತ್ತೊಂದಷ್ಟು ವೀಡಿಯೋಗಳನ್ನ ಮಾಡಬೇಕು ಅಂತ. ಸೊ ನಾನು ವೀಕ್ಲಿ ಒಂದು ವಿಡಿಯೋ ಅಂತೂ ಲಾಂಗ್ ವಿಡಿಯೋ ಖಂಡಿತ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ವೀಕ್ಲಿ 3 ಶಾರ್ಟ್ಸ್ ಯೂಟ್ಯೂಬಲ್ಲಿ ಇದ್ದೇ ಇರುತ್ತೆ ಮಿನಿಮಮ್. ಸೊ ಫ್ರೀ ಆದರೆ ನಾನು ಇನ್ನೂ ಖಂಡಿತ ಮಾಡ್ತೀನಿ. ನಾನು 9 to 6 ವರ್ಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನನಗೂ ಎನರ್ಜಿ ಬೇಕಾಗುತ್ತೆ, ಬಟ್ ಒಂದು ವಿಡಿಯೋ ಇಲ್ಲದೇ ಇರೋ ರೀತಿ ನಾನು ನಿಮಗೇನು ಮಾಡಲ್ಲ. ವೀಕ್ಲಿ ಒಂದು ಲಾಂಗ್ ವಿಡಿಯೋ ಹಾಕ್ತೀನಿ. ಸೊ ಈ ವಿಡಿಯೋ ಟಾಪಿಕ್ ಬಂದು ನಾನು ಆ್ಯಕ್ಚುಲಿ ಇಲ್ಲಿ ಶನಿ ದೇವ್ರನ್ನ ನಾನು ಇನ್ವೈಟ್ ಮಾಡಿದ್ದೀನಿ. ಸೊ ನಿಮಗೆ ಶನಿ ದೇವ್ರ ಮೇಲೆ ಅಷ್ಟು ನಂಬಿಕೆ ಇಲ್ಲ, ಅಥವಾ ನೀವು ಯಾವುದಾದ್ರು ಬೇರೆ ದೇವ್ರನ್ನ ನಂಬ್ತಾ ಇದ್ದರೆ, ಸೊ ಆ ದೇವರಿಂದ ನಿಮ್ಗೆ ಏನು ಗೈಡೆನ್ಸ್ ಇದೆ ನೆಕ್ಸ್ಟ್ 30 ಡೇಸ್ಗೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ನಾನು ಆಲ್ರೆಡಿ ಕಾರ್ಡ್ನ ಶಫಲ್ ಮಾಡಿದ್ದೀನಿ. ಸೊ ಇದು ಫಾರೆಸ್ಟ್ ಒರಾಕಲ್ ಕಾರ್ಡ್, ಡೈರೆಕ್ಟ್ ಮೆಸೇಜ್ ಇರುತ್ತೆ. ಬಟ್ ನಾನು ಅದನ್ನು ಬಿಟ್ಟು ಕೆಲವೊಂದು ನನಗೇನು ಸೆನ್ಸ್ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಐ ಥಿಂಕ್ ನನಗೆ ಫಸ್ಟ್ ಕಾರ್ಡ್ ತೆಗೆದ ತಕ್ಷಣ ನೀವು ಏನೋ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅಂತ ಕಾಣಿಸ್ತಾ ಇದೆ ನನಗೆ. ಸೊ ನಿಮಗೆ ಏನು ಗೈಡೆನ್ಸ್ ಫಸ್ಟೇ ಬರ್ತಾ ಇದೆ ಅಂದರೆ ಟ್ರಸ್ಟ್ ಮಾಡಿ. ಸೊ ನೀವೇನು ಮಾಡಿದ್ದೀರ, ದೇವ್ರ ಹತ್ರ ನೀವೇನು ಮ್ಯಾನಿಫೆಸ್ಟ್ ಮಾಡಿದ್ದೀರ ಅದೆಲ್ಲ ವರ್ಕ್ ಆಗ್ತಿದೆ. ಮೊದಲು ಅದನ್ನು ದಯವಿಟ್ಟು ನಂಬಿ. ನಂಗೆ ಉಣ್ಮೆ ಬೆಳಕು, ಏನೋ ಮೂನ್ ಲೈಟ್, ಕ್ರಿಸ್ಟಲ್ಸ್ ಇದೆ ಸೆನ್ಸ್ ಆಗ್ತಾಯಿದೆ. ಬಟ್ ಈ ಕಾರ್ಡಲ್ಲಿ ಇಲ್ಲ ಅದೇನೂ. ಬಟ್ ಐ ಆಮ್ ಸೆನ್ಸಿಂಗ್ ಸೋ ಮಚ್ ದಟ್, ಬಿಕಾಸ್ ನೀವು ಈ ಕಾರ್ಡಲ್ಲಿ ನೋಡೋದು ಅಲ್ಲಿ ಡೈರೆಕ್ಟಾಗಿ ಬರೆದಿದೆ, ಟ್ರಸ್ಟ್ ಇನ್ ಅನ್ಸೀನ್ ಫೋರ್ಸಸ್ ಗೈಡಿಂಗ್ ಯು ಅಂತಂದರೆ ನಿಮಗೆ ದೇವರು ನಿಮ್ಮ ಹಿಂದೆ ಎದುರು ನಿಮ್ಮನ್ನ ಗೈಡ್ ಮಾಡ್ತಾ ಇದ್ದಾನೆ ಅಂತ ನಂಬಿ ಅಂತಷ್ಟೇ. ಅಲ್ಲಿ ಯಾವುದೇ ಕ್ರಿಸ್ಟಲ್ಸ್ ಇಲ್ಲ, ಏನೂ ಇಲ್ಲ. ಬಟ್ ಸಮ್ಟೈಮ್ ನಾನು ಕಾರ್ಡ್ ಇಲ್ಲ ಅಂದ್ರೆ ರೀಡಿಂಗ್ ಮಾಡ್ತೀನಿ. ಈವನ್ ಸಾಲ್ಟ್ ರೀಡಿಂಗ್ ಮಾಡ್ತೀನಿ, ಕಾಫಿ ಕಪ್ ರೀಡಿಂಗ್ ಮಾಡ್ತೀನಿ, ಮತ್ತು ಅರಳಿ ಮರದ ಎಲೆ ಕಡ್ಡಿಗಳನ್ನು ತೆಗೆದು ನಾನು ಲೈಫ್ನ ಪ್ರೆಡಿಕ್ಟ್ ಮಾಡ್ತೀನಿ. ಸೊ ಸಮ್ಟೈಮ್ ನನಗೆ ವಿತೌಟ್ ಕಾರ್ಡ್ ಕೂಡ ನಾನು ವಿಡಿಯೋ ಮಾಡಬಲ್ಲೆ. ಬಟ್ ಜನರಿಗೆ ಅರ್ಥ ಆಗಲ್ಲ ಅಂತ ನಾನು ಕಾರ್ಡ್ ಯೂಸ್ ಮಾಡ್ತೀನಿ. ಕಾರ್ಡಲ್ಲಿ ಇರೋದೇ ನಾನು ಎಕ್ಸಾಕ್ಟಾಗೂ ಹೇಳಲ್ಲ, ನನಗೇನು ಸೆನ್ಸ್ ಆಗ್ತಾ ಇರ್ತದೆ ಅದನ್ನು ಹೇಳ್ತಾ ಇದ್ದೀನಿ. ಏನಕ್ಕೆ ಇದು ಹೇಳಿದೆ ಅಂತಂದರೆ, ಓಕೆ ನಾನು ಕಾರ್ಡ್ ಒಂದು ತೆಗ್ದಿದ್ದೀನಿ, ರೀಡಿಂಗ್ ಒಂದು ಹೇಳ್ತಾ ಇದ್ದೀನಿ ಅಂತ ನೀವು ಕನ್ಫ್ಯೂಸ್ ಆಗಬೇಡಿ ಅಂತ. ಸಪೋಸ್ ಇದು ನಿಮಗೆ ಕಾರ್ಡ್ ಯಾವ ರೀತಿ ಗೈಡ್ ಮಾಡೋ ಕ್ಲಾಸ್ ಆಗಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡಬಹುದಿತ್ತು. ಸೊ ನಾನು ಯಾವ ರೀತಿ ಸೆನ್ಸ್ ಆಗ್ತಿದೆ ಅಂತ. ಬಟ್ ಇವಾಗ ಮೋರ್ ದೆನ್ ದಟ್ ಏನು ಮೆಸೇಜ್ ಇದೆ ಅದನ್ನು ಮಾತ್ರ ಫೋಕಸ್ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋ ನಾನು ಸಾಲ್ಟ್ ರೀಡಿಂಗ್ ಅಥವಾ ಕಾಫಿ ರೀಡಿಂಗ್, ಕಾಫಿ ಕಪ್ ರೀಡಿಂಗ್, ಟ್ಯಾರೋ ಕಾರ್ಡ್ಸ್ ಬಿಟ್ಟು ವಿಭಿನ್ನವಾಗಿ ಕೂಡ ನಾನು ನಿಮಗೆ ಟ್ರೈ ಮಾಡ್ತೀನಿ. ಇನ್ನೊಂದು ಐ ಥಿಂಕ್ ನೀವು ಟ್ರಿಪ್ಗೆ ಹೋಗ್ತೀರಾ ನೆಕ್ಸ್ಟ್ ಇನ್ನೊಂದು 30 ಡೇಸಲ್ಲಿ. ಸೊ ನೀವು ಚಾನ್ಸ್ ಮಿಸ್ ಮಾಡ್ಕೊಳ್ಬೇಡಿ. ಅದನ್ನು ನೀವು ಆಪರ್ಚುನಿಟಿ ಬಂದಾಗ ಡೋರ್ ಓಪನ್ ಮಾಡಿ. ಆ್ಯಂಡ್ ಸಮ್ ಟೈಮ್ ನಾವು ವಿತೌಟ್ ಏನೂ ಐಡಿಯಾ ಇಲ್ಲದೇ ಮಾಡಿದಾಗ ಸೊ ಕೆಲವೊಂದು ಎಷ್ಟೊಂದು ಒಳ್ಳೆಯ ಅವಕಾಶಗಳು, ಒಳ್ಳೆ ಚಾನ್ಸ್ ಬರ್ತವೆ. ಈಗ ನಂದು ಯೂಟ್ಯೂಬ್ ಚಾನಲ್ ನಂಗೆ ನಂಬಿಕೆನೇ ಇರಲಿಲ್ಲ ಎಷ್ಟು ವ್ಯೂಸ್ ಹೋಗುತ್ತೆ ಅಂತ. ಸುಮ್ಮನೆ ಏನೋ ಮಾಡಿದೆ, ಯಾರೋ ಹೇಳಿದ್ರು ಕನ್ನಡದಲ್ಲಿ ಮಾಡಿ, ನಮ್ಮ ಕನ್ನಡ ಅರ್ಥ ಆಗಲ್ಲ ಅಂತ. ನಾನು ಓಕೆ ಇವ್ರು ನೋಡ್ತಾರ ಹೇಳಿದ್ದಾರೆ, ಬಟ್ ನೋಡ್ತಾರ ಇವರೊಬ್ಬರೇ ನೋಡ್ಬೋದೇನೋ, ಎಷ್ಟೊಂದು ಜನಕ್ಕೆ ವ್ಯೂಸ್ ಹೋಗುತ್ತೆ ಅಂತ ಐಡಿಯಾ ಇರಲಿಲ್ಲ. ವಿತೌಟ್ ಎಕ್ಸ್ಪೆಕ್ಟೇಷನ್ ನಾನು ಮಾಡಿದೆ. ಸೊ ನೆಕ್ಸ್ಟ್ 30 ಡೇಸ್ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ತುಂಬ ಓವರಾಗಿ, ಬಟ್ ಟ್ರಸ್ಟ್ ಮಾಡಿ. ಇದು ನಿಮಗೆ ಬ್ಲೆಸ್ಸಿಂಗ್ಸ್, ಗೈಡೆನ್ಸ್ ಎರಡೂ ಒಂದೇ ವಿಡಿಯೋದಲ್ಲಿ ಸಿಗ್ತಾ ಇದೆ. ಬರೀ ಟ್ರಿಪ್ ಒಂದೇ ಅಲ್ಲ, ಎಷ್ಟೊಂದು ಡೋರ್ಸ್ಗಳು ನಿಮ್ಗೆ ಓಪನ್ ಆಗ್ತಿದೆ. ಬಟ್ ಅದು ನಿಮ್ಗೆ ಸ್ಟಾರ್ಟಿಂಗ್ ಯಾವ ರೀತಿ ಕಾಣ್ಬೋದು, ಓಕೆ ಇದು ನನಗೆ ವರ್ಕ್ ಆಗಲ್ಲ, ಅಥವಾ ಇದು ನಂಗೆ ಅಷ್ಟು ವರ್ತಿಲ್ಲ, ಅಥವಾ ಇದು ಯಾವುದೋ ಒಂದು ಓಲ್ಡ್ ಸ್ಕೂಲ್ ಥರ ಇದೆ, ಈ ಜಾಬ, ಅಯ್ಯೋ ಈ ವ್ಯಕ್ತಿ ನೋಡಿದ್ರೆ ಅಷ್ಟು ನನಗೆ ಏನೋ ಸ್ವಲ್ಪ ಓಲ್ಡ್ ಸ್ಕೂಲ್ ಥರ ಇದ್ದಾನೆ ಇವನು, ಅಥವಾ ಇವಳು ನನ್ನ ಲೈಫಲ್ಲಿ ಬಂದರೆ ಏನಾದ್ರು ಚೇಂಜಸ್ ಆಗುತ್ತಾ, ನನಗೇನೋ ಸೆನ್ಸ್ ಆಗ್ತಿಲ್ಲಪ್ಪ ಅಂತೆಲ್ಲ ನೀವು ಅಂದ್ಕೊಳ್ಬೋದು. ಬಟ್ ಅದರಿಂದ ನಿಮ್ಗೆ ಒಳ್ಳೆ ಚಾನ್ಸಸ್ ಇರುತ್ತೆ. ಇದು ಲವ್ ರಿಲೇಟೆಡೇ ಅಂತಲ್ಲ, ಆ ವ್ಯಕ್ತಿ, ಪರ್ಸನ್, ಆ ಜಾಗ, ಆ ಟ್ರಿಪ್ ಅಥವಾ ಆ ಒಂದು ಮ್ಯಾನಿಫೆಸ್ಟೇಷನ್ ನಿಮ್ಮ ಲೈಫ್ನ ಮೇಜರಾಗಿ ಚೇಂಜ್ ಮಾಡುತ್ತೆ. ಮೇ ಬಿ ಸಮ್ ಪೀಪಲ್ ನಿಮಗೆ ಡಿವೋರ್ಸ್ ಕೇಸ್ ಆ ರೀತಿ ಏನಾದರೂ ಅಪ್ಲೈ ಮಾಡಿದರೆ ಅಥವಾ ಬ್ರೇಕಪ್ ಆಗಿದ್ದರೆ, ನೀವು ಅದನ್ನು ನೀಟಾಗಿ ಇನ್ನೂ ರಿಸಾಲ್ವ್ ಆಗಿಲ್ಲ ಅಂತಂದರೆ ಅದು ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಸಿಗುತ್ತೆ. ಸಡನ್ನಾಗಿ ರಿಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು. ಡಿವೋರ್ಸ್ ಕೇಸಸ್ ಆಗಿದ್ರೆ, ಸೊ ಬ್ರೇಕಪ್ ಆಗಿದ್ರೆ ರಿಸಾಲ್ವ್ ಆಗುತ್ತೆ. ಅದು ನಿಮ್ಮ ಕಡೆಗೆ ಆಗುತ್ತಾ ಅವ್ರ ಕಡೆಗೆ ಆಗುತ್ತಾ ಅನ್ನೋದಕ್ಕಿಂತ ಸತ್ತಿದ ಕಡೆಗೆ ಆಗುತ್ತೆ. ಸೊ ನಿಮ್ಗೇನಾದರೂ ಅದು ಒಳ್ಳೆಯದಲ್ಲ ಅಂದರೆ ದೇವರು ಅದು ನಿಮ್ಮ ಲೈಫಿಂದ ರಿಮೂವ್ ಮಾಡೇ ಮಾಡ್ತಾರೆ ಆ ವ್ಯಕ್ತಿನ. ಆ್ಯಂಡ್ ಡಿವೋರ್ಸ್ ಆಗಿದರೆ ಯಾವುದೋ ಒಂದು ಆಪರ್ಚುನಿಟಿ ಬರುತ್ತೆ ನಿಮ್ಮ ಪರವಾಗಿ ಅದು ವರ್ಕ್ ಆಗೋದಕ್ಕೆ. ಆ್ಯಂಡ್ ನಿಮ್ಮ ಆ್ಯನ್ಸಿಸ್ಟರ್ ಕೂಡ
ನಾನು ಮಧ್ಯೆ ಇಂಗ್ಲೀಷ್ ವರ್ಡ್ ಯೂಸ್ ಮಾಡಿದ್ರೆ ಅಥವಾ ಆ್ಯಂಡ್ಸು ಅಂತ ಏನಾದರೂ ಅಂದರೆ ಸಾರಿ. ಯಾಕೆಂದರೆ ಇಂಗ್ಲೀಷಲ್ಲಿ ನಾನು ಮಾಡಿ ಸ್ವಲ್ಪ ಈಗ ನನಗೆ ಕನ್ನಡ ಗೊತ್ತು, ಕನ್ನಡದವನೇ ನಾನು, ಬಟ್ ವಿಡಿಯೋ ಮಾಡಬೇಕಾದ್ರೆ ಅಷ್ಟು ಕರೆಕ್ಟಾಗಿ ಬರಲ್ಲ. ಬಟ್ ಹೋಪ್ ನನಗನ್ಸುತ್ತೆ ನಿಮ್ಗೆ ಅರ್ಥ ಆಗ್ತಿದೆ ನಾನು ಹೇಳೋದು ಅಂತ. ಸೊ ಪೂರ್ವಜರು ಆನ್ಸಿಸ್ಟರ್ ಅಂತಂದರೆ ಈಗ ರೀಸೆಂಟಾಗಿ ಯಾರಾದರೂ ಡೆತ್ ಆಗಿರೋರು ಅಥವಾ ನಿಮ್ಮ ಹಳೆಯ ಪೂರ್ವಜರು ಪಾಸ್ಟ್ ಲೈಫಿಂದ ಇರ್ತಾರಲ್ಲ, ಅವ್ರು ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ತುಂಬ ಓವರ್ ಥಿಂಕ್ ಮಾಡಬೇಡಿ, ಓವರ್ ಟ್ಯಾರೋ ವೀಡಿಯೋಸ್ಗಳನ್ನ ತುಂಬ ನೋಡೋಕೆ ಹೋಗಬೇಡಿ, ತುಂಬ ಜನ ಜ್ಯೋತಿಷಿಗಳನ್ನ ಮೀಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ನಿಮ್ಮಲ್ಲೇ ಗೈಡೆನ್ಸ್ ಇದ್ದಾರೆ, ನಿಮ್ಮಲ್ಲೇ ಗೈಡರ್ ಇದ್ದಾರೆ, ನೀವೇ ಗೈಡು. ನಿಮ್ಮ ಸೋಲ್, ನೀವು ಈ ಭೂಮಿಯಲ್ಲಿ ಫಸ್ಟ್ ಟೈಮ್ ಅಂತೂ ಹುಟ್ಟಿಲ್ಲ, ತುಂಬ ಟೈಮ್ ಹುಟ್ಟಿದ್ದೀರ, ನಿಮಗೆಲ್ಲ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈಗ ಹುಟ್ಟಿದಾಗ ಸ್ವಲ್ಪ ಮರ್ತೋದ ರೀತಿ ಇರ್ಬೋದು, ಬಟ್ ನಿಮ್ಮ ಗಟ್ ಫೀಲಿಂಗ್ನ ನಂಬಿ, ಯಾವುದೇ ವಿಷಯದಲ್ಲಾಗಲಿ ಏನತ್ರಲ್ಲೇ ಆಗಲಿ. ಆ್ಯಂಡ್ ಇನ್ನರ್ ಚೈಲ್ಡ್ನ ಆ್ಯಕ್ಟಿವೇಟ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿ ಮಾಡಿ. ಎಷ್ಟು ದಿನ ಆಯ್ತು ನೀವು ಒಂದು ಒಳ್ಳೆ ಮೂವಿ ನೋಡಿ, ಎಷ್ಟು ದಿನ ಆಯಿತು ನಿಮಗೋಸ್ಕರ ನೀವು ಒಳ್ಳೆ ಬಟ್ಟೆ ತಗೊಂಡು, ಒಳ್ಳೆ ಕಾಫಿ ಕುಡ್ದಿದ್ದೀರಾ, ಒಳ್ಳೆ ಟೀ ಕುಡ್ದಿದ್ದೀರಾ? ಬೇರೆಯವ್ರಿಗೆಲ್ಲ ಮಾಡ್ತೀರಾ, ನಿಮ್ಗೆ ಯಾವಾಗ ಮಾಡ್ಕೊಳ್ಳೋದು? ಈ ವಿಡಿಯೋ ಆದಮೇಲೆ ಫಸ್ಟು ನಿಮ್ಗೆ ಏನಾದ್ರೂ ಯಾವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ, ಪ್ರಾಬಲಿ ಸಂಡೇನೇ. ಒಂದು ಒಳ್ಳೆ ಮೂವಿಗೆ ಹೋಗಿ. ಏನು ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ಬೇಕಂತ ಏನಿಲ್ಲ, ಅಥವಾ ಅರ್ಚಕರು ಹೇಳ್ದಂಗೆ, ಯಾರೋ ಜ್ಯೋತಿಷಿಗಳು ಹೇಳ್ದಂಗೆ, ಅವ್ರು ಹೇಳ್ದಂಗೆ ಆ ಗ್ರಹ ಸುತ್ತಬೇಕು, ಈ ಗ್ರಹ ಅರ್ಚನೆ ಮಾಡಬೇಕಂತೇನಿಲ್ಲ. ಎಲ್ಲ ಗ್ರಹಗಳ ಎನರ್ಜಿ ನಿಮ್ಮ ಹತ್ರನೇ ಇರ್ತವೆ. ಸೊ ನಿಮ್ಮ ನೀವು ಖುಷಿ ಪಟ್ಕೊಳ್ಳಿ. ಶುಕ್ರ ಗ್ರಹ ಆ್ಯಕ್ಟಿವೇಟ್ ಆಗಬೇಕಂದ್ರೆ ಒಳ್ಳೆ ಬಟ್ಟೆಗಳು ಹಾಕಿ, ನಿಮ್ಮನ್ನ ನೀವು ಲವ್ ಮಾಡಿ. ನಾಟ್ ನೆಸೆಸರಿಲಿ ಹ್ಯಾವ್ ಟು ಬಿ ನೀವು ಅಲ್ಲಿ ಹೋಗಬೇಕು, ಗ್ರಹಗಳಿಂದನೇ ಸುತ್ತಬೇಕು, ದೇವಸ್ಥಾನದಲ್ಲಿರುತ್ತೆ ಅಂತ. ನಾನು ತಪ್ಪಂತ ಹೇಳ್ತಿಲ್ಲ, ಅದು ನಂಬಿಕೆ ಓಕೆ, ಬಟ್ ಎಲ್ಲ ಟೈಮ್ ಅದು ಎಲ್ಲರಿಗೂ ವರ್ಕ್ ಆಗಲ್ಲ ಅಲ್ಲ. ನೀವು ಚಿಕ್ಕ ವಯಸ್ಸರಿದ್ದಾಗ ಏನೇನು ಮಾಡ್ತಿದ್ರಿ ಅದನ್ನೆಲ್ಲ ಮರ್ತುಬಿಟ್ಟಿದ್ರೆ ಅದನ್ನೆಲ್ಲ ರೀಆ್ಯಕ್ಟಿವೇಟ್ ಮಾಡಿ. ನಾನಂತೂ ಇನ್ನೂ ಎಲ್ಲಾದರೂ ಆಲ್ಕೋ ಕಡಲೆ ಮಿಠಾಯಿ ಸಿಕ್ಕಿದ್ರೆ ಈಗಲೂ ತಿಂತೀನಪ್ಪ. ಆ ಸಣ್ಣ ಸಣ್ಣ ರೆಡ್ಡು ಜಾಮೂನ್ ಆಗಿರಲಿ, ಅದು ದಿಲ್ಪಸನ್ ಆಗಿರಲಿ, ನಾನು ಮಿಸ್ ಮಾಡ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ ತಿನ್ನೋಕೆ. ನನಗೆ ಅವಾಗ ಅಷ್ಟು ಅಮೌಂಟ್ ಇರಲಿಲ್ಲ, ನಾನು ಈಗಲೂ ತಿಂತೀನಿ. ನಾನು ಇನ್ನರ್ ಚೈಲ್ಡ್ ನಾನು ಆ್ಯಕ್ಟಿವೇಟ್ ಯಾವಾಗಲೂ ಇಟ್ಟಿರ್ತೀನಿ, ನಾನು ಬಿಡಲ್ಲ. ಯಾರು ಹೆಂಗಾದರೂ ಅಂದ್ಕೊಳ್ಳಿ, ಇವ್ನು ಇಷ್ಟು ದೊಡ್ಡವನಾದರೂ ಅದನ್ನೆಲ್ಲ ತಿಂತಾನೆ ಅಂತ. ಸೊ ಇದು ಒಂದು ಐಡಿಯಾ ಅಷ್ಟೇ. ನಿಮ್ಮ ಲೈಫಲ್ಲಿ ನೀವು ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀರ. ತುಂಬ ದೊಡ್ಡವರಾಗಿ 20 ವರ್ಷ ಇರೋರು ಆಲ್ರೆಡಿ 30 ವರ್ಷದವರು ಥರ ಯೋಚನೆ ಮಾಡೋದು, 35 ವರ್ಷ ಇದ್ದರೆ ಆಲ್ರೆಡಿ 60 ವರ್ಷ ಇರ್ತಾರೆ. ಓಕೆ, ಸ್ಪಿರಿಚುವಲ್ ಪಾತ್ ಅಂತಂದರೆ ಯಾವಾಗಲೂ ತುಂಬ ಯಾವಾಗಲೂ ಮೆಡಿಟೇಷನ್, ಜಪ ತಪ, ಮ್ಯಾನಿಫೆಸ್ಟೇಷನ್ನು ಹಂಗಿರೋಕ್ಕಾಗಲ್ಲ ರೀ. ರಿಯಾಲಿಟಿ ಅಲ್ವಾ ಲೈಫಲ್ಲಿ. ಒಬ್ರಿಗೆ ಮೋಸ ಮಾಡ್ದೇನೆ ನಮಗೆ ನಾವು ಹ್ಯಾಪಿಯಾಗಿದ್ದರೆ ಸಾಕಷ್ಟು. ನೀವು ಮೋಸ ಮಾಡ್ತಿಲ್ಲ, ಬಟ್ ನಿಮ್ಮ ಹ್ಯಾಪಿನೆಸ್ ನೀವೇ ಕಳ್ಕೊಳ್ತಾ ಇದ್ದೀರ ನೋಡಿ. ನೀವು ಸ್ವಲ್ಪ ಲೋನ್ಲಿನೆಸ್ಸಲ್ಲಿ ಕೂಡ ಇದ್ದೀರಾ ಅನಿಸುತ್ತೆ, ಹೊರಗಡೆ ಬನ್ನಿ. ಅದಕ್ಕೆ ಇನ್ನರ್ ಚೈಲ್ಡ್ ಆ್ಯಕ್ಟಿವೇಟ್ ಮಾಡಿ ಅಂತ ಅವಾಗಲೇ ಹೇಳಿದ್ದು. ಸೊ ಇನ್ನರ್ ಚೈಲ್ಡ್ ಆ್ಯಕ್ಟಿವೇಟ್ ಮಾಡಿದಾಗ ನಾವು ಎಲ್ಲರನ್ನೂ ಮತ್ತೆ ಒಳ್ಳೆ ರೀತಿಲಿ ನಂಬ್ತೀವಿ. ದಡ್ರ ರೀತಿ ಆಗೋದಿಲ್ಲ, ಮೊದಲು ರೀತಿ ದಡ್ರ ಥರ ನಮ್ಮ ಕಡೆ ಏನು ಹೋಗೋದಿಲ್ಲ. ಸೊ ಬೌಂಡ್ರಿನೂ ಕೂಡ ಸೆಟ್ ಮಾಡ್ತೀವಿ. ಸೊ ಸೆಟ್ ಮಾಡಿ, ಬೌಂಡ್ರಿ ಸೆಟ್ ಮಾಡಿ, ಮತ್ತು ಹಾರ್ಟ್ ಓಪನ್ ಮಾಡಿ. ಡೋರ್ ಓಪನ್ ಇದೆ, ಮ್ಯಾನಿಫೆಸ್ಟೇಷನ್ ಆಗ್ತಾಯಿದೆ, ದೇವ್ರು ನಿಮ್ಮಿಂದ ಇದ್ದಾರೆ, ಪೂರ್ವಜರಿದ್ದಾರೆ, ಇಷ್ಟು ಗೈಡೆನ್ಸ್ ಇದೆ. ಸೊ ನಿಮ್ಮಲ್ಲೇ ಒಂದು ದೈವತ್ವ ಇದೆ. ಸೊ ಎಷ್ಟೊಂದು ಸೋಲ್ಸ್ಗಳು ನೀವು ಹೈಯರ್ ಸೋಲಾಗಿ ಕನ್ವರ್ಟ್ ಆಗಿ, ಎಲಿವೇಟ್ ಆಗಿ, ನೀವು ಈಗಿರೋ ಲೈಫ್ನ ಇಂಪ್ರೂವ್ ಆಗಿ ಅವ್ರಿಗೆ ಗೈಡ್ ಮಾಡ್ತಾಯಿದ್ದೀರಾ ಅಂತ ಒಂದು ಕಡೆ ಕಾಯ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದೀನಿ ಅಂತಂದರೆ, ನಾನು 4-5 ವರ್ಷದ ಹಿಂಗಿರಲಿಲ್ಲ. ಸೊ ಇವತ್ತು ನೀವು ಎಲ್ಲೋ ಕೂತ್ಕೊಂಡು ನಾನು ವೀಡಿಯೋಗೆ ವೆಯ್ಟ್ ಮಾಡ್ತೀರಾ ಅಂತಂದರೆ, ನಾನು ಅವಾಗ ಏನೋ ನನ್ನ ಸೋಲ್ಗೆ, ನನ್ನ ಲೈಫ್ಗೆ ನಾನು ವರ್ಕ್ ಮಾಡಿದ್ದೀನಿ. ಸೊ ದೊಡ್ಡದೇನಲ್ಲ, ಜಪ ತಪ ಏನಲ್ಲ, ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿದೆ. ಬೇಡದೇವ್ರ ಕಟ್ ಮಾಡಿದೆ, ಮೆಡಿಟೇಟ್ ಮಾಡಿದೆ, ಹೀಲ್ ಮಾಡಿದೆ, ನನ್ನ ಸೆಲ್ಫ್ ಹೀಲ್ ನಾನೇ ಮಾಡ್ಕೊಂಡೆ, ಆ್ಯಂಡ್ ಅಕ್ಸೆಪ್ಟ್ ಮಾಡಿದೆ. ಚಿಕ್ಕ ವಯಸ್ಸಿಂದ ನನಗೆ ಆಸೆ ಇತ್ತು, ಡ್ರೀಮ್, ನಾನೊಬ್ರಿಗೆ ಗೈಡ್ ಮಾಡಬೇಕು ಅಂತ. ನನ್ನ ಭಯ ನೋಡ್ಬೋದು, ನಾನು ಟೀಚರ್ ಕೂಡ ಆಗಿದೆ ಅಂತ ಹಾಕಿದ್ದೀನಿ. ಬಟ್ ಓಕೆ, ಕೋವಿಡ್ ಟೈಮಲ್ಲಿ ಹೋಯಿತು, ಬಟ್ ನನಗೆ ಗೈಡ್ ಮಾಡಲೇಬೇಕಿತ್ತು. ದೇವರು ಈ ರೀತಿ ದಾರಿ ತೋರಿಸ್ತಾ, ಆಕ್ಸೆಪ್ಟ್ ಮಾಡಿದೆ. ಸೊ ಕೆಲವೊಂದು ನೀವು ಅಕ್ಸೆಪ್ಟ್ ಮಾಡಬೇಕು. ಯಾರೋ ಒಂದು ಹುಡುಗ ಅಥವಾ ಹುಡುಗಿ ಸರಿಯಿಲ್ಲ ಅಂತಂದರೆ ಎಲ್ಲರೂ ಅದೇ ರೀತಿ ಇರ್ತಾರೆ ಅಂತಲ್ಲ. ನೀವು ಹುಡುಗ ಹುಡುಗಿ ಅಂದ್ರೇನು ಅಂತ ಅರ್ಥ ಮಾಡ್ಕೊಬಿಡಿ. ಆವಾಗ ನಿಮಗೆ ಎಲ್ಲ ಹುಡುಗರು ಸರಿಯಿಲ್ಲ, ಎಲ್ಲ ಹುಡುಗಿರು ಸರಿಯಿಲ್ಲ ಅನ್ನೋ ಪಟ್ಟ ಹೋಗುತ್ತೆ. ಹುಡುಗ ಅಂದ್ರೇನು, ಹುಡುಗಿ ಅಂದ್ರೇನು, ಆ ಪದನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಮೆನ್ ಅಂದ್ರೇನು, ಪ್ರೊವೈಡ್ ಮಾಡಬೇಕು. ಅವನು ಗಂಡಸೇ ಅಲ್ಲ, ಅವನೇನಾದರೂ ಹೆಂಡತಿ ಮೇಲೆ ಅಥವಾ ಅವ್ರ ಪಾರ್ಟ್ನರ್ ಮೇಲೆ ಡಿಪೆಂಡ್ ಆದರೆ. ಟೈಮ್ ಬೀಯಿಂಗ್ ಇರ್ಬೋದು ಪರಿಸ್ಥಿತಿ, ಮತ್ತು ಲಾಯಲ್ ಆಗಿರಬೇಕು. ಶುಡ್ ಬಿ ಹ್ಯಾಂಡ್ಸಮ್, ಹಂಗೆ ರೊಮ್ಯಾಂಟಿಕ್,
ಎಲ್ಲ ರೀತಿಯಲ್ಲೂ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕು. ಹುಡುಗಿ ಆದ್ರೇನು, ಶುಡ್ ರಿಸೀವ್ ದ ಲವ್ ಆ್ಯಂಡ್ ನರ್ಚರ್ ಮಾಡಬೇಕು ಅಂತ ಸಮಾಜ ಪಟ್ಟ ಕಟ್ಟಿರೋದು. ಹಾಗೇನಿಲ್ಲ, ಮ್ಯಾಸ್ಕುಲೈನ್ ಫೆಮಿನೈನ್ ಎನರ್ಜಿ ಇಬ್ಬರೂ ಬ್ಯಾಲೆನ್ಸ್ ಮಾಡಿರಬೇಕು. ಹುಡುಗ ಆದವನು ನಾನು ಹೇಳಿದ್ನಲ್ಲ, ಹುಡುಗಿಲಿರೋ ಕ್ವಾಲಿಟೀಸ್ ಅದು ಇರಬೇಕು. ಯು ಶುಡ್ ನೋ ಹೌ ಟು ನರ್ಚರ್ ಅದರ್ಸ್. ಅಡುಗೆ ಮಾಡೋದಾಗಿರಲಿ, ಬಟ್ಟೆ ಒಗೆದಾಗಿರಲಿ, ಅವ್ನು ಹುಡುಗನ ಥರನೂ ಇರಬೇಕು. ಹುಡುಗಿಲಿರೋ ಎನರ್ಜಿನ ಅವನ ಹತ್ರ ಇದ್ದು ಅವನು ಎರಡನ್ನೂ ಬ್ಯಾಲೆನ್ಸ್ ಮಾಡಿರಬೇಕು. ನೀವು ಹುಡುಗಿ ಆಗಿದ್ರು ಅಷ್ಟೇ, ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಿರಬೇಕು. ಒಬ್ರು ನಮ್ಮ ಲೈಫಲ್ಲಿ ಬಂದಾಗ ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೋ ಮಾಡೋದಲ್ಲ, ನಮ್ಮ ಹತ್ರ ಇದನ್ನೇ ಶೇರ್ ಮಾಡೋದು. ಈ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿದ್ದರೆ ನಿಮ್ಗೆ ಕನ್ಫ್ಯೂಸು ಆಗೋದಿಲ್ಲ, ಅಥವಾ ಯಾರೋ ನಿಮ್ಮ ಲೈಫಲ್ಲಿ ಬಂದು ಆಟನೂ ಆಡೋದಿಲ್ಲ. ಒಂದು ಪೇಪರಲ್ಲಿ ಬರೆದಿಟ್ಕೊಳ್ಳಿ. ಸೊ ನಿಮ್ಮ ಗುಣಗಳನ್ನ ಒಂದು ಕಡೆ ಬರೆದಿಟ್ಕೊಳ್ಳಿ. ಹತ್ರ ಆಪೋಸಿಟ್ ಮ್ಯಾಚ್ ಆಗೋರು ಬರೋವರೆಗೂ ವೆಯ್ಟ್ ಮಾಡಿ ಅಷ್ಟೆ. ಅದೇನೂ ಮ್ಯಾಚ್ ಆಗಿಲ್ಲ ಅಂದರೆ ಅವ್ರು ನಿಮ್ಮ ಲೈಫ್ ಪಾರ್ಟ್ನರೇ ಅಲ್ಲ. ಅಟ್ಲೀಸ್ಟ್ ನನ್ನ ಪ್ರಕಾರ ಒಂದು 10 ಪಾಯಿಂಟ್ಸ್ ನೀವು ಬರೆದಿಟ್ಟಿದ್ರೆ 9 ಆದರೂ ಅಚೀವ್ ಆಗಬೇಕಪ್ಪ. 7 ಆದ್ರೂ ಅವರು ಅಷ್ಟು ನಿಮ್ಗೆ ಒಳ್ಳೆಯವರಲ್ಲ ಅಂತ. ಯೂನಿಕಾರ್ನ್ ಕೂಡ ಬಂದಿದೆ, ಒಳ್ಳೆ ಕಾರ್ಡ್ ಇದು. ಸೊ ನೀವು ನಂಬಿದ್ರೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ, ಡೌಟ್ ಪಡಬೇಡಿ. ಇಟ್ಸ್ ಅಪ್ ಟು ಯು. ನೀವು ನೆಗೆಟಿವ್ ಆಗಿ ಚೇಂಜ್ ಮಾಡ್ಕೊಳ್ತೀರಾ ಇನ್ನು 30 ದಿನದಲ್ಲಿ, ಅಥವಾ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ತಿದ್ದೀರಾ ಅನ್ನೋದು ನಿಮಗೆ ಬಿಟ್ಟಿದೆ. ಆ್ಯಂಡ್ ಎಷ್ಟೋ ಜನಕ್ಕೆ ಸ್ವಲ್ಪ ಸ್ಕಿನ್ನು, ಕೂದಲು ಎಲ್ಲ ತುಂಬ ಗ್ಲೋ ಆಗ್ತಿದೆ. ನೀವೇನಾದರೂ ಆಲ್ರೆಡಿ ವರ್ಕ್ ಮಾಡಿದರೆ. ಇಲ್ಲ ಅಂತಂದರೆ ವರ್ಕ್ ಮಾಡಿ, ಖಂಡಿತ ಗ್ಲೋ ಆಗುತ್ತೆ. ಸ್ಕಿನ್ ಡಿಸೀಸ್ ಏನೇ ಇದ್ರೂ ಕ್ಯೂರ್ ಆಗುತ್ತೆ. ಸೊ ಓವರಾಲ್ ನಿಮಗೆ ಎಲ್ಲ ಕಂಟಿನ್ಯೂಸ್ ಆಗಿ ಮೆಸೇಜ್ ಸಿಗ್ತಿದೆ. ಇನ್ನೊಂದು ಲಾಸ್ಟ್ ಕಾರ್ಡ್ ನಾನು ತೆಗೆದಿದ್ದೀನಿ. ಓಕೆ, ಕಾರ್ಡೇ ಕ್ಲಿಯರಾಗಿ ಹೇಳ್ತಾ ಇದೆ, ಎಂಬ್ರೇಸ್ ಟ್ರಾನ್ಸಿಷನ್ ನ್ಯೂ ಬಿಗಿನಿಂಗ್ಸ್. ಸೊ ಇದೊಂದು ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ಸ್ ಬರುವಂಥ ಟೈಮ್. ಈ ಟೈಮ್ನ ವೇಸ್ಟ್ ಮಾಡ್ಕೊಳ್ಬೇಡಿ, ಎಂಜಾಯ್ ಮಾಡಿ, ನಿಮ್ಮ ಇನ್ನರ್ ಚೈಲ್ಡ್ ಆ್ಯಕ್ಟಿವೇಟ್ ಮಾಡಿ. ನಿಮಗೋಸ್ಕರ ನೀವು ಬದುಕಿ, ನಿಮ್ಮ ಏಂಜಲ್ಸ್, ನಿಮ್ಮ ದೇವರು, ನಿಮ್ಮ ಆ್ಯನ್ಸಿಸ್ಟರು ಆ್ಯಂಡ್ ನಿಮ್ಮ ಫ್ಯೂಚರ್ ಸೆಲ್ಫ್, ನಿಮ್ಮ ಹೈಯರ್ ಸೆಲ್ಫ್, ನಿಮ್ಮದೇ ಆದಂಥ ಸೋಲ್ ನಿಮ್ಮನ್ನ ಗೈಡ್ ಮಾಡ್ತಾಯಿದೆ. ಒಳ್ಳೊಳ್ಳೆ ವ್ಯಕ್ತಿಗಳು, ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ಬರ್ತಾ ಇದೆ. ಸೊ ಮುಚ್ಕೊಂಡು ಹಳೇ ಲೈಫ್ ಇತ್ತಲ್ಲ ಅದನ್ನು ಮುಚ್ಚಿಬಿಡಿ, ಓವರಾಗಿ ಥಿಂಕ್ ಮಾಡಬೇಡಿ. ಆ್ಯಂಡ್ ನಾನು ವಿಡಿಯೋ ಮಾಡ್ಬೇಕಾದ್ರೆ ನಾನು ಏನೇ ಬೈದರೂ ಏನೇ ಮಾಡಿದ್ರು ಇದು ನಿಮ್ಮ ದೇವರಿಂದನೇ ಬರುವಂಥ ಮೆಸೇಜು. ನಾನೇನು ಪರ್ಸ್ನಲಾಗಿ ಕೊಡೋಲ್ಲ, ನಾನು ಜಸ್ಟ್ ಇಲ್ಲಿ ಮೀಡಿಯಮ್ ಅಷ್ಟೇ. ನಾನು ಶುಗರ್ ಕೋಟು ಮಾಡೋಲ್ಲ. ಏನು ಬರುತ್ತೆ ಅದನ್ನು ನಾನು ನಿಮ್ಗೆ ಹೇಳಲೇಬೇಕು, ಯಾಕೆಂದರೆ ನಿಮ್ಮನ್ನ ನಾನು ಮೇಲೆ ಎತ್ತಲೇಬೇಕು. ಇದು ಯಾವುದೇ ರೀತಿ ಮೋಟಿವೇಶನ್ ವಿಡಿಯೋ ಅಲ್ಲ, ಇದಿಷ್ಟು ನಿಮ್ಮ ಗೈಡೆನ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ ಫಾರ್ ನೆಕ್ಸ್ಟ್ 30 days. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇದನ್ನು ಅಳವಡಿಸ್ಕೊಳ್ಳಿ, ಲೈಫ್ ಚೇಂಜ್ ಮಾಡ್ಕೊಳ್ಳಿ. ಐ ಥಿಂಕ್ ಈ ಒಂದು ವಿಡಿಯೋ ಸಾಕು, ನೀವು ಯಾರು ಟ್ಯಾರೋಯಿಡ್ನೂ ಮೀಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಯಾವುದೇ ವಿಡಿಯೋದಲ್ಲಿ ಐ ಥಿಂಕ್ ನಾನು ಹೇಳಿಲ್ಲ ಅನಿಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ. ನೀವಾಗೆ ಮಾಡ್ತಾಯಿದ್ದೀರ ಖುಷಿ. ಸೊ ಯಾರೋ ಈ ವಿಡಿಯೋಗೆ ಲೈಕ್ ಮಾಡಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ, ಅಥವಾ ಕಮೆಂಟ್ ಮಾಡಿದ್ರೆ ಒಂದು ಚೇಂಜ್ ಆಗುತ್ತೆ ಅನ್ನೋದನ್ನೆಲ್ಲ ಹೋಗಿ ನಂಬಕ್ಕೆ ಹೋಗಬೇಡಿ. ಅದು ನಿಮ್ಗೆ ಅನಿಸಿದ್ರೆ ನೀವು ಮಾಡಿ ಅಷ್ಟೇ. ಎಲ್ಲರಿಗೂ ವರ್ಕ್ ಆಗಲ್ಲ ರೀ, ತುಂಬ ಎಲ್ಲನೂ ಮಾಡೋಕ್ಕೆ ಹೋಗಬೇಡಿ. ಅದು ಅದೆಲ್ಲ ಲೈಫ್ನ ಜಂಬಲ್ ಮಾಡ್ಕೊಳ್ಬೇಡಿ. ಯಾವುದಾದ್ರು ಒಂದು ವೇ ಫಾಲೋ ಮಾಡಿ, ನಿಮ್ಗೆ ಅನ್ಸಿದ್ರೆ ಮಾಡಿ ಅಷ್ಟೇ. ನಿಮ್ಗೇನೂ ಗೊತ್ತಾಗಿಲ್ವ, ಯಾರೂ ಗೈಡ್ ಮಾಡಿಲ್ವ, ನೀವೇ ಒಂದು ಕಲ್ಗೆ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಿ ಅಷ್ಟೇ, ಮುಗೀತು ಅಷ್ಟೇ. ಅದು ಮಾಡೋಕ್ಕಾಗಿಲ್ಲ, ಮನ್ಸಲ್ಲಿ ಕಣ್ಣು ಮುಚ್ಕೊಂಡು ಅವರೆಲ್ಲ ನಿಮ್ಮ ಸುತ್ತಮುತ್ತ ಇದ್ದಾರೆ, ಪೂಜೆ ನಡೀತಾ ಇದೆ, ನೀವು ಕೈ ಮುಗಿತಿದ್ದಾರೆ, ಮುಗೀತು ಅಷ್ಟೇ. ಏನು ಟೆಂಪಲ್ಗೆ ಹೋಗ್ಬೇಕಂತ ಏನಿಲ್ಲ ಯಾವಾಗಲೂ. ಸೊ ಇದೇಂತಕ್ಕೆ ಗೈಡೆನ್ಸ್ ಸಿಗ್ತಾ ಇದೆ ಅಂತಂದರೆ, ಇಡೀ ಬ್ರಹ್ಮಾಂಡ ನಿಮ್ಮಲ್ಲಿದೆ. ಯೂಸ್ ಇಟ್, ಆ್ಯಕ್ಟಿವೇಟ್ ಈಸ್, ಬಿಲೀವ್ ಇಟ್. ನಂಬಿ, ಬ್ರಹ್ಮಾಂಡನೇ ನಿಮ್ಮ ಹತ್ರ ಇದೆ. ಇಡೀ ಬ್ರಹ್ಮಾಂಡದ ಎಲ್ಲ ಒಳ್ಳೆ ಎನರ್ಜಿ ನಿಮ್ಮ ಹತ್ರ ಇದೆ. ನೆಗೆಟಿವ್ ಆಗೋಕ್ಕೆ ಬಿಡಬೇಡಿ ಅಷ್ಟೇ. ಇನ್ನು 30 ದಿನ ನಿಮ್ಮ ಕೈಯಲ್ಲಿ ನಿಮ್ಮ ಜೀವನನೇ ಇದೆ. ನೆಕ್ಸ್ಟ್ ನೀವು ಸಾಯೋವರೆಗೂ ಯಾವ ರೀತಿ ನೀವು ಲೈಫಲ್ಲಿ ಬದುಕಬೇಕು ಅಂತ ಇದ್ದರೆ ಅದು ಇನ್ನು 30 ದಿನದಲ್ಲಿ ಆದಿಗಳನ್ನ ತೋರಿಸ್ಕೊಡುತ್ತೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಒಂದೊಂದು ಕ್ಷಣನೂ ಇಂಪಾರ್ಟೆಂಟ್. ನಾನೇನು ಈ 30 ದಿನದಲ್ಲಿ ನಿಮ್ಮ ಲೈಫ್ ಎಂಟೈರ್ ಚೇಂಜ್ ಆಗುತ್ತೆ ಅಂತ ಹೇಳ್ತಿಲ್ಲ, ಬಟ್ ದಾರಿಗಳನ್ನ ತೋರಿಸುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್, ಹೀಲಿಂಗ್ ಬೇಕು ಅಂದರೆ DML ನನ್ನ ಸರ್ವೀಸಸ್ ಬಯೋದಲ್ಲಿ ನಂಬರ್ ಎಲ್ಲ ಇದೆ, ಮೆಸೇಜ್ ಮಾಡಿ ಮೊದಲು. ಸೊ ಯೂಶ್ವಲಿ ನಾನು ಮೊಬೈಲ್ ಅಲೋ ಇರೋಲ್ಲ, ಆಫೀಸೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಟೆಕ್ಸ್ಟ್ ಮಾಡಿದರೆ ನಿಮ್ಮ ಕನ್ವೀನಿಯೆಂಟ್ ತಕ್ಕಂಗೆ ಸ್ಲಾಟ್ ಬುಕ್ ಮಾಡ್ಬೋದು. ಮತ್ತೆಲ್ಲ ಪೇಯ್ಡ್ ಇರುತ್ತೆ. ಕೆಲವೊಬ್ರು ಅರ್ಥ ಮಾಡ್ಕೊಳ್ತೀರ, ಓಕೆ ಫೈನ್ ಗುಡ್. ನಾನು ಎಲ್ಲರಿಗೂ ಹೇಳ್ತಿಲ್ಲ, ಕೆಲವೊಬ್ಬರು ಡೈರೆಕ್ಟ್ ಮೆಸೇಜ್ ಮಾಡ್ತೀರಾ, ರೀಡಿಂಗ್ ಆದಮೇಲೆ ನಾನು ಪೇ ಮಾಡ್ತೀನಿ ಕಳಿಸಿ, ಅಥವಾ ನಾನು ಈ ಟ್ಯಾರೋ ರೀಡರ್ಸ್ನೆಲ್ಲ ನಂಬಲ್ಲ ಅಂದರೆ ಬರೋಕ್ಕೆ ಹೋಗ್ಬೇಡಿ ದಯವಿಟ್ಟು ಪ್ಲೀಸ್.
ಸೊ ನಂಬಿಕೆ ಇದ್ದರೆ ಮುಂಚೆ ಪೇ ಮಾಡಿದ್ರೆ ಮಾತ್ರ ನಾನು ರೀಡಿಂಗ್ ಮಾಡ್ತೀನಿ. ನಂದೇನು ಅಷ್ಟು ತುಂಬ ಚಾರ್ಜಸ್ ಇರೋಲ್ಲ. ನನ್ನ ಕ್ಲೈಂಟ್ಸ್ಗೆ ಗೊತ್ತಿರುತ್ತೆ, ಯಾರು ನನ್ನ ಕ್ಲೋಸ್ ಕ್ಲೈಂಟ್ಸ್ ಇದ್ದಾರ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ರೀಡಿಂಗ್ ಬೇಕು ಅಂದರೆ ಬುಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.